ಹುಟ್ಟು ಹೋರಾಟಗಾರ, ರೈತರ ಹಿತಚಿಂತಕ, ಈ ನಾಡು ಕಂಡಂತಹ ಧೀಮಂತ ರಾಜಕಾರಣಿ ಮಾನ್ಯ ಯಡಿಯೂರಪ್ಪಾಜಿಯವರ 50 ವರ್ಷಗಳ ರಾಜಕೀಯ ಜೀವನದ ಅಭಿಮಾನೋತ್ಸವವನ್ನು ಇಡೀ ನಾಡಿನ ಜನ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಅವರ ಒಂದು ಅಭಿಮಾನೋತ್ಸವನ ಚಿತ್ರದುರ್ಗದಲ್ಲಿ ನಾವೆಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ. ಇದು ಯಡಿಯೂರಪ್ಪನವರು 50 ವರ್ಷಗಳಿಂದ ಯಾವ ರೀತಿ ಹೋರಾಟವನ್ನು ಮಾಡಿಕೊಂಡು ಬಂದರು, ಇಡೀ ರಾಜ್ಯದ ಜನತೆಗೆ ಕೇವಲ ಒಬ್ಬರೇ ಆಗಿ ವಿಧಾನಸೌಧ ಸದನದಲ್ಲಿ ಒಂಟಿ ಧ್ವನಿಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದಂಥ ಯಡಿಯೂರಪ್ಪನವರು ಇವತ್ತು 4 ಬಾರಿ ಮುಖ್ಯಮಂತ್ರಿಗಳಾಗಿ ಏನು ತಮ್ಮ ಹೋರಾಟದ ವಿಷಯಗಳಿದ್ದು ಅವೆಲ್ಲವನ್ನು ಜಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಅನೇಕ ಕೆರೆಗಳಿಗೆ ನೀರು ತುಂಬಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅನೇಕ ಮಠಗಳಿಗೆ ಇವತ್ತು ಅಲ್ಲಿ ಯಡಿಯೂರಪ್ಪರಿಗಿಂತ ಮೊದಲು ಮಠಗಳ ಕಡೆಗೆ ಯಾರೂ ಸಹ ನೇರವಾಗಿ ಅನುದಾನವನ್ನು ನೀಡಿರಲಿಲ್ಲ. ಇವತ್ತು ಯಡಿಯೂರಪ್ಪನವರು 100 ಕೋಟಿಗಳನ್ನು ಮಠಗಳ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅವರ ಒಂದು ಏನು ಯೋಜನೆಗಳಿದ್ವು ಅವನ್ನೆಲ್ಲವನ್ನು ಮೊನ್ನೆ ಏನು ಸಿದ್ದರಾಮಯ್ಯನವರು ಸಹ ಅವರ ಯೋಜನೆಗಳನ್ನು ಮುಂದುವರಿಸಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಡಿಯೂರಪ್ಪನವರು. ಅಂತ ಯಡಿಯೂರಪ್ಪನವರು ಇವತ್ತು ನಮ್ಮ ಚಿತ್ರದುರ್ಗ ಪುರಪ್ರವೇಶವನ್ನು ಮಾಡ್ತಾ ಇದ್ದಾರೆ ಸಾಯಂಕಾಲ 5 ಗಂಟೆಯಿಂದ. ಅದಕ್ಕೂ ಸಹ ಸಾವಿರಾರು ಜನ ಸೇರ್ತಾ ಇದ್ದಾರೆ. ಇದ್ರ ಜೊತೆಗೆ ನಾಳೆ ನಡೆಯುವಂಥ ಅಭಿಮಾನೋತ್ಸವಕ್ಕೆ 10 ಲಕ್ಷಕ್ಕಿಂತ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಆ ಕಾರಣ ತಾವೆಲ್ಲರೂ ಏನು ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಾಡಿನ ಜನನು ಎಲ್ಲರೂ ಸೇರಿ ಮಾನ್ಯ ಯಡಿಯೂರಪ್ಪನವರಿಗೆ ಒಂದು ಧನ್ಯವಾದಗಳನ್ನು ಹೇಳುವಂತಹ ಅಭಿಮಾನವನ್ನು ತೋರಿಸುವಂಥ ಒಂದು ಕೆಲಸ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.